ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಇವತ್ತು ಬ್ಲ್ಯಾಕ್ ಶಿಪ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿರುವಂಥದ್ದು. ಈ ಸಿನಿಮಾದಲ್ಲಿ ನಟಿಸಿರುವಂತಹ ಪುನೀತ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಳೋದಾದರೆ? ಮೊದಲನೇದಾಗಿ ನಮಸ್ತೆ, ನನ್ನ ಹೆಸರು ಪುನೀತ್. ಈ ಸಿನಿಮಾದಲ್ಲಿ ನಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಹೀರೋ ಫ್ರೆಂಡ್, ಒಂದು ಪಾಸಿಟಿವ್ ಕ್ಯಾರೆಕ್ಟರ್. ಆ್ಯಂಡ್ ಫಸ್ಟ್ ಹಾಫ್ನಲ್ಲಿ ಹೀರೋ ಜೊತೆಗೆ ಟ್ರಾವೆಲ್ ಆಗುವಂಥ ಒಂದು ಪಾತ್ರ. ಹೀರೋಗೆ ಸುಮಾರು ಆಸ್ಪೆಕ್ಟ್ಸಲ್ಲಿ ಹೆಲ್ಪ್ ಮಾಡ್ತಾ, ಅವ್ರಿಗೊಂದಷ್ಟು ಕ್ಲೂಗಳು ಸಿಗೋ ಹಾಗೆ ಮಾಡ್ತಾ, ಜೊತೆಗೆ ಟ್ರಾವೆಲ್ ಆಗುವಂಥ ಒಂದು ಪಾತ್ರ. ಆ್ಯಕ್ಚುಲಿ ಜೀವನ್ ಅವ್ರಿಗೆ ಒಂದಷ್ಟು ಫ್ಯೂ ಇಯರ್ಸ್ ಬ್ಯಾಕ್ ನಾನೊಂದು ವಾಯ್ಸ್ ಓವರ್ ಮಾಡಿಕೊಟ್ಟಿದ್ದೆ. ನಮ್ಮ ಆ್ಯಕ್ಟರ್ ಆ್ಯಂಡ್ ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ. ಸೊ ಒಂದು ವಾಯ್ಸ್ ಓವರ್ ಮಾಡಿಕೊಟ್ಟಿದ್ದೆ. ಸೊ ಅಲ್ಲಿ ಜೀವನ್ ಅವ್ರ ಪರಿಚಯ ಆದರು. ಅಂದರೆ ಈ ಸಿನಿಮಾ ಮಾಡೋ ಟೈಮಲ್ಲಿ ಯಾವುದೋ ಒಂದು ನೆಗೆಟಿವ್ ಕ್ಯಾರೆಕ್ಟರ್ಗೆ ಒಂದು ವಾಯ್ಸ್ ಆಡಿಯೋ ಏನು ಹೇಳ್ತಾರೆ, ಸ್ಕ್ರಿಪ್ಟ್ ಥರ ಮಾಡಿಕೊಡ್ಬೋದಾ ಅಂತ ಕೇಳಿದ್ರು. ಅವಾಗ ಓಕೆ, ಸಿನಿಮಾ ಮಾಡ್ತಿದ್ದೀರಾ, ಬೇಸಿಕಲಿ ಆ್ಯಕ್ಟರ್ಸು ಏನಾದರೂ ಇದ್ದರೆ ಹೇಳಿ ಅಂತ ಹೇಳಿದೆ. ಆ್ಯಂಡ್ ಹಿ ವಾಸ್ ಲೈಕ್ ವೆರಿ ಹ್ಯಾಪಿ ಟು ಟೇಕ್ ಮಿ ಆನ್ ಬೋರ್ಡ್. ಇದರಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ಗೆ ಅಂತ ಫಸ್ಟ್ ಅವರು ನನ್ನ ಜೊತೆ ಮಾತಾಡಿದ್ರು. ಆ್ಯಂಡ್ ಕತೆ ಹೇಳುವಾಗ ಐ ವಾಸ್ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್. ಆ್ಯಂಡ್ ಅದಾಗಿ ವಿದಿನ್ ಅ ಡೇ ಆರ್ ಟು ಅವರು ಪುನೀತ್ ಅವರೇ, ನಿಮಗೆ ಇನ್ನೊಂದು ಪೊಲೀಸ್ ಕ್ಯಾರೆಕ್ಟರ್ ಒಂದಿದೆ, ಲೈಕ್ ಪಾಸಿಟಿವ್ ಕ್ಯಾರೆಕ್ಟರ್, ನೀವು ಪಾಸಿಟಿವ್ ಮಾಡ್ತೀರಾ ಅಂತ ಹೇಳಿದ್ರು. ಬಿಕಾಸ್ ಅವಾಗ ನಾನು ಇಷ್ಟು ಬಿಯರ್ಡ್ ಇರಲ್ಲ, ಬಟ್ ಒಂದು ಬೇರೆ ನೆಗೆಟಿವ್ ಲುಕ್ಕಲ್ಲಿದ್ದೆ. ಬಟ್ ಪೊಲೀಸ್ ಕ್ಯಾರೆಕ್ಟರ್ ಐ ವಾಂಟ್ ಟು ಟ್ರೈ ಆ್ಯಕ್ಚುಲಿ. ಸೊ ಖಂಡಿತ ಮಾಡೋಣ ಅಂತ ಹೇಳಿ ಒಪ್ಕೊಂಡ್ವಿ. ಆ್ಯಂಡ್ ಆಲ್ಮೋಸ್ಟ್ ನೆಗೆಟಿವ್ ಕ್ಯಾರೆಕ್ಟರ್ಸೇ ಮಾಡ್ತಾ ಬಂದಿದ್ದೆ. ಆ್ಯಂಡ್ ಇದರಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ ಸಿಕ್ಕಿದ್ದೊಂದು ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಟು ಜೀವನ್. ಸೊ ಒಂದು ಪಾಸಿಟಿವ್ ಪಾತ್ರದಲ್ಲಿ ಬ್ಲ್ಯಾಕ್ ಶೀಪಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸಾರಿ, ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಸರ್, ಈಗ ಈ ಕತೆ ಕೇಳಿದಾಗ ಮೊದಲು ನಿಮಗೆ ಅನಿಸಿರುವಂಥದ್ದು ಏನು ನಿಮಗೆ ಅನಿಸುತ್ತಾ ಈ ಕತೆ ನಾನು ಮಾಡಬಲ್ಲೆ ಅನ್ನುವಂಥದ್ದು? ಕತೆ ಅವರು ಹೇಳಿದಾಗ ಇಟ್ ವಾಸ್ ನೈಸ್. ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆ್ಯಂಡ್ ಆವಾಗಲೇ ಮಾತಾಡಿದ ಹಾಗೆ ಆಲ್ಮೋಸ್ಟ್ ಮೇಜರ್ ತುಂಬ ಕ್ಯಾರೆಕ್ಟರ್ಸ್ ಎಲ್ಲ ಡ್ಯುಯಲ್ ಶೇಡ್ಸ್ ಇದೆ. ಆ್ಯಂಡ್ ಸುಮಾರು ಕ್ಯಾರೆಕ್ಟರ್ಸ್ ಬಂದು ಹೋಗುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಎಲ್ಲ ಪ್ರಾಮುಖ್ಯತೆ ಇರುವಂಥ ಪ್ರಾಮಿನೆಂಟ್ ಕ್ಯಾರೆಕ್ಟರ್ಸು. ಆ್ಯಂಡ್ ನನಗೆ ಅದೇ ಕತೆ ಹೇಳಿದಾಗ ಇಟ್ ವಾಸ್ ಪೊಲೀಸ್ ಕ್ಯಾರೆಕ್ಟರ್ ಅಂತಲೇ ಹೇಳಿದೆ, ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್. ಅಗೇನ್ ಪಾಸಿಟಿವ್ ಆ್ಯಂಡ್ ಹೀರೋ ಜೊತೆಲಿ ಟ್ರಾವೆಲ್ ಆಗುವಂಥ ಕ್ಯಾರೆಕ್ಟರು. ಇಟ್ ವಾಸಂಟ್ ಲೈಕ್ ನನಗೆ ಪೊಲೀಸ್ ಕ್ಯಾರೆಕ್ಟರ್ ಮುಂಚೆ ಒಂದು ಶಾರ್ಟ್ ಫಿಲ್ಮಲ್ಲಿ ಅಷ್ಟೇ ಮಾಡಿದ್ದೆ. ಇಟ್ ವಾಸ್ ಅ ಚಾಲೆಂಜ್. ಆ್ಯಂಡ್ ನೆಗೆಟಿವ್ ಕ್ಯಾರೆಕ್ಟರ್ಸ್ ಆಲ್ಮೋಸ್ಟ್ ಮಾಡಿರುವಾಗ ಒಂದು ಸಟಲ್ ಪೊಲೀಸ್ ಆಫೀಸರ್ ಒಂದು ಕ್ಯಾರೆಕ್ಟರ್ ಮಾಡೋದೊಂಥರ ಒಂದು ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಜೀವನ್ ಅವರು ಹಿ ವಾಸ್ ಲೈಕ್ ವೆರಿ ಕ್ಲಿಯರ್, ಈ ಕ್ಯಾರೆಕ್ಟರ್ ನನಗೆ ಹಿಂಗೆ ಬೇಕು. ನಾಟ್ ಓನ್ಲಿ ದಿಸ್ ಕ್ಯಾರೆಕ್ಟರ್ ಬಟ್ ಎವ್ರಿ ಕ್ಯಾರೆಕ್ಟರ್ ಹಿ ವಾಸ್ ಲೈಕ್ ವೆರಿ ವೆಲ್ ಪ್ರಿಪೇರ್ಡ್. ಈ ಕ್ಯಾರೆಕ್ಟರ್ ನನಗೆ ಹಿಂಗೆ ಬೇಕು, ಇಷ್ಟೇ ಮಾತಾಡ್ತಾನೆ ಈ ಕ್ಯಾರೆಕ್ಟರು, ಇದೇ ಥರ ಇರುತ್ತೆ ಬಾಡಿ ಲ್ಯಾಂಗ್ವೇಜ್, ಇದೇ ಥರ ಇರುತ್ತೆ ಕ್ಯಾರೆಕ್ಟರೈಸೇಷನ್ನು. ಸೊ ಹಿ ವಾಸ್ ವೆರಿ ಕ್ಲಿಯರ್. ಸೊ ದಟ್ ಹೆಲ್ಪ್ ಮೀ ಈ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ. ಆ್ಯಂಡ್ ಸೆಟ್ಸಲ್ಲೂ ಕೂಡ ಅವರು ಕ್ಯಾರೆಕ್ಟರ್ ಯಾವ ಥರ ಬೇಕು ಏನು ಸೆಟ್ಟಲ್ಲಿ ನೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಕೆಲಸ ತೊಗೊಂಡ್ರು. ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟರ್. ಸರ್, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತಾ ಅಥವಾ ಇನ್ನೂ ಇರುವಂಥದ್ದು ಅನ್ನುವಂಥದ್ದು? ಇಲ್ಲ, ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಮುಗಿಯೋ ಹಂತದಲ್ಲಿದೆ. ಆ್ಯಂಡ್ ಮುಗಿದಿದೆ ಕೂಡ. ಆ್ಯಂಡ್ ಹೇಳಿದ್ರಲ್ಲ, ಲೈಕ್ ಸೆನ್ಸರ್ ಕೂಡ ಆಗಿ US ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಸದ್ಯದಲ್ಲೇ ರಿಲೀಸ್ ಡೇಟ್ಸ್ ಅನೌನ್ಸ್ ಆಗುತ್ತೆ. ನಮಗೂ ಕೂಡ ರಿವೀಲ್ ಮಾಡಿಲ್ಲ ಇನ್ನು. ವೆರಿ ಸೂನ್ ತೆರೆ ಮೇಲೆ ಬರ್ತೀವಿ. ಸರ್, ಈಗ ನೀವು ಸೀರಿಯಲ್ಗಳಲ್ಲಿ ಕೂಡ ಪಾತ್ರ ಮಾಡಿರುವಂಥದ್ದು. ನಿಮ್ಮ ಪ್ರಕಾರ ಸೀರಿಯಲ್ ಬೆಸ್ಟಾ ಮೂವಿ ಬೆಸ್ಟಾ ಅನ್ನುವಂಥದ್ದು? ಆ್ಯಸ್ ಅನ್ ಆ್ಯಕ್ಟರ್, ಲೈಕ್ ಕ್ಯಾಮ್ರಾ ಮುಂದೆ ಇರುವಾಗ ವಿ ಜಸ್ಟ್ ಲವ್ ದ ಮೊಮೆಂಟ್ ಆ್ಯಂಡ್ ಏನಿದೆ ಅದನ್ನು ಮಾಡ್ತಾ ಹೋಗ್ತೀವಿ. ಬಟ್ ಸೀರಿಯಲ್ ಸಿನಿಮಾ ಅಂತ ಕಂಪೇರ್ ಮಾಡೋದಕ್ಕೆ ಹೋದಾಗ ಸೀರಿಯಲ್ ಏನಂದರೆ ಡೈಲಿ ಸೂಪ್. ಸೊ ದಿನ ಪರದೆ ಮೇಲೆ ಕಾಣಿಸ್ಕೊಡ್ತೀವಿ, ಸೇಮ್ ಕ್ಯಾರೆಕ್ಟರ್, ಸೇಮ್ ಲುಕ್ಕಲ್ಲಿ ಇರ್ತೀವಿ. ಆ್ಯಂಡ್ ಒಂದೇ ರೀತಿ ಕ್ಯಾರೆಕ್ಟರ್ ಒಂದಷ್ಟು ವರ್ಷ ಮಾಡ್ತಾ ಹೋಗ್ತೀವಿ. ಬಟ್ ಸಿನಿಮಾ ಹಾಗಲ್ಲ. ಲೈಕ್ ಎವ್ರಿ ಸಿನಿಮಾ ಇಸ್ ಅ ನ್ಯೂ ಕ್ಯಾರೆಕ್ಟರ್ ಫಾರ್ ಅಸ್. ಸೊ ಎವ್ರಿ ಸಿನಿಮಾ ಇಸ್ ಅ ನ್ಯೂ ಚಾಲೆಂಜ್. ಹೊಸ ಒಂದು ಪಾತ್ರದಲ್ಲಿ ಹೊಸದೇನೋ ಒಂದು ಮಾಡೋದಕ್ಕೆ ಸಿಗುತ್ತೆ. ಸೊ ಅಫ್ಕೋರ್ಸ್ ಯಾವುದೇ ಆರ್ಟಿಸ್ಟ್ನ ಕೇಳಿದ್ರು ಮೇ ಬಿ ದಿಲ್ ಸೇ ವಿ ಲವ್ ಸಿನಿಮಾಸ್, ಅಫ್ಕೋರ್ಸ್. ಬಟ್ ಸೀರಿಯಲ್ನ ಹಾಗಂತ ಕಡೆಗಣಿಸೋಕ್ಕಾಗಲ್ಲ. ಬಿಕಾಸ್ ಡೈಲಿ ಬ್ರೆಡ್ ಆ್ಯಂಡ್ ಬಟರ್. ಆ್ಯಂಡ್ ಜನಗಳು ಜಾಸ್ತಿ ಗುರುತಿಸೋದು ಸೀರಿಯಲ್ಗಳಲ್ಲಿ. ಎಷ್ಟೋ ಜನ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡದೇ ಇದ್ರು ಮನೇಲಿ ಕೂತ್ಕೊಂಡು ಸೀರಿಯಲ್ಗಳು ನೋಡ್ತಾರೆ. ಸೊ ಹೊರಗಡೆ ಹೋದಾಗ ಜನ ಗುರುತಿಸೋದು ಸೀರಿಯಲ್ ಇದರಲ್ಲಿ. ಸೊ ಒಂದು ಹೆಸರು ಮಾಡೋದಕ್ಕೆ ಅಥವಾ ಜನಗಳಿಗೆ ಯಾವಾಗಲೂ ಕಾಣಿಸ್ಕೋತಾ ಇರೋದಕ್ಕೆ, ಲೈಮ್ಲೈಟ್ಲಿ ಇರೋದಕ್ಕೆ ಸೀರಿಯಲ್ ಹೆಲ್ಪ್ಸ್ ಅ ಲಾಟ್. ಬಟ್ ಬೇರೆ ಬೇರೆ ಥರ ಪಾತ್ರ ಮಾಡೋದಕ್ಕೆ ಸಿಗುತ್ತಲ್ಲ ಅನ್ನೋ ರೀಸನ್ಗೆ ಸಿನಿಮಾ ವಿಲ್ ಲವ್. ಸರ್, ಈಗ ನೀವು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಚಿಕ್ಕದಾಗಿ ಡೈಲಾಗ್ ಕೊಟ್ಟೇ ಇರ್ತಾರೆ. ಸೊ ಯಾವುದಾದ್ರೂ ಒಂದು ಹೇಳೋದಾದರೆ? ಇದರಲ್ಲಿ ಆ ಥರ ಅಂದರೆ ನಾನು ನೆಗೆಟಿವ್ ಕ್ಯಾರೆಕ್ಟರ್ಸ್ ಆಗಿದ್ರೆ ಮೋಸ್ಟ್ಲಿ ಯಾವುದಾದ್ರು ವೇಟೇಜ್ ಇರೋ ಡೈಲಾಗ್ ಸಿಗ್ತಿತ್ತೇನೋ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಲೋಲ್ಲಿ ಹೋಗುವಂಥ ಡೈಲಾಗ್ಸೇ. ಸೊ ಹಾಗಾಗಿ ಶೂಟ್ ಮಾಡಿ ಆಲ್ಮೋಸ್ಟ್ 2 years ಆಯಿತು. ಸೊ ಐ ಡೋಂಟ್ ರಿಯಲಿ ರಿಮೆಂಬರ್ ಎನಿ ಡೈಲಾಗ್ಸ್ ಫ್ರಮ್ ದಿಸ್ ಮೂವಿ. ಸರಿ, ಈ ಮೂವಿ ಬಗ್ಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಾದರೆ? ಬ್ಲ್ಯಾಕ್ ಶೀಪ್
ತುಂಬ ಚೆನ್ನಾಗಿ ಬಂದಿರೋ ಸಿನಿಮಾ. ಟ್ರೈಲರ್ ರಿಲೀಸ್ ಆಗುತ್ತೆ, ಇವತ್ತು ಇಲ್ಲಿ ಲಾಂಚ್ ಮಾಡಿದ್ದಾರೆ, ಸದ್ಯದಲ್ಲೇ ಎಲ್ಲರ ಮುಂದೆ ಬರುತ್ತೆ. ಟೀಸರ್ ಆಲ್ರೆಡಿ ನೋಡಿರ್ತಾರೆ ಜನ. ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೂವಿಯಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್, ಏನೋ ಒಂದು ಹೊಸತನ ಇದೆ. ಎಲ್ಲ ಹೊಸಬ್ರದ್ದು ಸಿನಿಮಾ, ಹೊಸ ಡೈರೆಕ್ಟರ್, ಹೊಸ ಪ್ರೊಡ್ಯೂಸರ್ ಆ್ಯಂಡ್ ಹೀರೋಯಿನ್ ಎಲ್ಲರೂ ಹೊಸಬ್ರು. ಬಟ್ ಒಂದು ಹೊಸತನ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಹೊಸಬ್ರ ಸಿನಿಮಾ ಅಂತ ನೀವು ಏನೋ ಹೇಗಿರುತ್ತೆ ಅನ್ನೋ ಆ ಕ್ವೆಶ್ಚನ್ ಬೇಡ, ತುಂಬ ಚೆನ್ನಾಗಿ ಬಂದಿದೆ. ಸೊ ಥಿಯೇಟ್ರಿಗೆ ಬಂದು ಧೈರ್ಯವಾಗಿ ಸಿನಿಮಾ ನೋಡ್ಬೋದು. ಆ್ಯಂಡ್ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರಾಮಿಸಿಂಗ್ ಸಿನಿಮಾ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಪುನೀತ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ತುಂಬ ಚೆನ್ನಾಗಿ ಬಂದಿರೋ ಸಿನಿಮಾ. ಟ್ರೈಲರ್ ರಿಲೀಸ್ ಆಗುತ್ತೆ, ಇವತ್ತು ಇಲ್ಲಿ ಲಾಂಚ್ ಮಾಡಿದ್ದಾರೆ, ಸದ್ಯದಲ್ಲೇ ಎಲ್ಲರ ಮುಂದೆ ಬರುತ್ತೆ. ಟೀಸರ್ ಆಲ್ರೆಡಿ ನೋಡಿರ್ತಾರೆ ಜನ. ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೂವಿಯಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್, ಏನೋ ಒಂದು ಹೊಸತನ ಇದೆ. ಎಲ್ಲ ಹೊಸಬ್ರದ್ದು ಸಿನಿಮಾ, ಹೊಸ ಡೈರೆಕ್ಟರ್, ಹೊಸ ಪ್ರೊಡ್ಯೂಸರ್ ಆ್ಯಂಡ್ ಹೀರೋಯಿನ್ ಎಲ್ಲರೂ ಹೊಸಬ್ರು. ಬಟ್ ಒಂದು ಹೊಸತನ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಹೊಸಬ್ರ ಸಿನಿಮಾ ಅಂತ ನೀವು ಏನೋ ಹೇಗಿರುತ್ತೆ ಅನ್ನೋ ಆ ಕ್ವೆಶ್ಚನ್ ಬೇಡ, ತುಂಬ ಚೆನ್ನಾಗಿ ಬಂದಿದೆ. ಸೊ ಥಿಯೇಟ್ರಿಗೆ ಬಂದು ಧೈರ್ಯವಾಗಿ ಸಿನಿಮಾ ನೋಡ್ಬೋದು. ಆ್ಯಂಡ್ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರಾಮಿಸಿಂಗ್ ಸಿನಿಮಾ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಪುನೀತ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,